ನೋಡಿ ಮಣ್ಣನ್ನು ಇಟ್ಕೊಂಡು ಬರ್ತಾ ಇದ್ದಾಳೆ ಫಾಸ್ಟಾಗಿ. ಬಿಸಿಲು ಜಾಸ್ತಿ ಇದೆ. ಮತ್ತೆ ಅದು ಚಂದ ಕಾಣ್ತದೆ. ಬೇಗ ಬೇಗ ಮಾಡು. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕ್ರಿಸ್ಮಸ್ಸಿನ ಮುಂದಿನ ದಿನ. ಇವತ್ತು ತುಂಬ ಕೆಲಸಗಳಿವೆ. ಅದೇ ರೀತಿ ಗೋದಲ್ಲಿ ಒಂದು ಕಂಪ್ಲೀಟ್ ಆಗಲಿಲ್ಲ, ಆ ಕೆಲಸ ಒಂದು ಕಂಪ್ಲೀಟ್ ಮಾಡಲಿಕ್ಕಿದೆ. ಹಾಗೆಯೇ ಇವತ್ತು ಸ್ವಲ್ಪ ಅಡುಗೆ ಕೂಡ ಮಾಡಲಿಕ್ಕಿದೆ. ಹಾಗೆ ಇವತ್ತು ಮೀನು ಸಾರು ಮಾಡ್ತೇನೆ. ಅದೇ ರೀತಿ ಅಲಸಂಡೆ ಸುಕ್ಕ ಮಾಡಬೇಕು, ಮತ್ತು ಫೋರ್ಕ್ ಕರಿ ಕೂಡ ಮಾಡಬೇಕು. ನಾಳೆಗೆ ಈಸಿ ಆಗ್ತದೆ ಇವತ್ತು ಮಾಡಿಟ್ರೆ. ಹೆಚ್ಚಾಗಿ ಹಬ್ಬದ ಮೊದಲಿನ ದಿವಸವೇ ಮಾಡಿಟ್ಟು ಫೋರ್ಕ್ ಕರಿ ನೆಕ್ಸ್ಟ್ ಡೇಗೆ ತುಂಬಾ ಟೇಸ್ಟ್ ಆಗಿರ್ತದೆ. ಹಾಗಾಗಿ ಅದು ಕೂಡ ಮಾಡಲಿಕ್ಕಿದೆ. ಬೇರೆ ತುಂಬ ಕೆಲಸ ಕೂಡ ಇದೆ. ಇವತ್ತು ಕ್ರಿಸ್ಮಸ್ಸಿನ ಮುಂದಿನ ದಿನ ಆದ ಕಾರಣ ಕುಸ್ವರನ್ನು ನಾವು ನೇಬರ್ಸ್ ಮನೆಯವರಿಗೆಲ್ಲ ಹಂಚಲಿಕ್ಕೆ ಕೂಡ ಇದೆ. ಅದು ಕೆಲಸ ಕೂಡ ಇದೆ. ಸ್ವರನ್ನೆಲ್ಲ ಪ್ರಿಪೇರ್ ಮಾಡಿ ಆಗಿದೆ. ಆದರೆ ಇವತ್ತು ಅದನ್ನು ಹಂಚಲಿಕ್ಕಿದೆ. ಮನೆಯವರೆಲ್ಲರೂ ಸೇರಿ ತಿನ್ನಲಿಕ್ಕಿದೆ. ಆ ಥರದ ಒಂದು ಇವತ್ತಿನ ದಿನ ಮಾಡೋದು. ಹಾಗೆ ಬೇಗನೆ ಇವತ್ತು ಬೆಳಿಗ್ಗೆ ಎದ್ದು ನಿನ್ನೆ ನಾನು ಪರೋಟ ತಂದಿಟ್ಟಿದ್ದೆ. ಹಾಗೆ ಪರೋಟವನ್ನು ಫ್ರೈ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಇತ್ತು. ಹಾಗೆ ಜೀವಿತ ಹಾಗೂ ಮನ್ವಿತಾ ಪೂಜೆಗೆ ಹೋಗಿ ಆಯಿತು. ಜಾನ್ ಮತ್ತು ನಾನು ನಿನ್ನೆ ಹೋಗಿದ್ದೆವು. ಹಾಗೆ ಇವಾಗ ಬೆಳಗಿನ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇನೆ. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪೊಯ್ಯ ಮೀನು ತಂದಿದ್ದಾರೆ ಜಾನ್ ಅವರು. ಇವತ್ತು ಅದರ ಸಾರು ಮಾಡ್ತಾ ಇದ್ದೇನೆ. ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಈ ಮೀನು ಸಿಗೋದು ತುಂಬ ಅಪರೂಪ, ಆದರೆ ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ. ಹಾಗಾಗಿ ಇವತ್ತು ಅದರ ಸಾರು ಮಾಡ್ತೇನೆ. ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಸಿಂಪಲಾಗಿ ಮಾಡ್ತಿರೋದು. ಹಾಗೆ ಇವಾಗ ಮಸಾಲವನ್ನು ತೆಗಿತೇನೆ. ಬನ್ನಿ. ಇಲ್ಲಿ ಪಯ್ಯ ಮೀನಿನ ಸಾರು ಮಾಡಲಿಕ್ಕೆ ಒಂದು ತೆಂಗಿನಕಾಯ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ. ಅರ್ಧ ಟೀ ಸ್ಪೂನ್ ಅರಸಿನ, 1 ಟೀ ಸ್ಪೂನ್ ಜೀರಿಗೆ, 5 ಕಾಳು ಮೆಣಸು, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, 4 ಬೆಳ್ಳುಳ್ಳಿ, ಸ್ವಲ್ಪ ನಾನಿಲ್ಲಿ ಸಾಸಿವೆ ತೊಗೊಂಡಿದ್ದೇನೆ, 1 ನೀರುಳ್ಳಿ, ಹುಣಸೆಹಣ್ಣು, ಅದೇ ರೀತಿ 12 ಒಣಮೆಣಸು ತೊಗೊಂಡಿದ್ದೇನೆ. ಇವಾಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಇವಾಗ ಮಸಾಲವನ್ನು ತೆಗೆದು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು. ಹಾಗೆ ಇನ್ನು ನನಗೆ ಇವಾಗ ಮೀನು ಕ್ಲೀನ್ ಮಾಡಬೇಕು. ನಾನು ನಿಮಗೆ ತೋರಿಸ್ತೇನೆ ಪಯ್ಯ ಮೀನು ಅಂದರೆ ಹೇಗಿರ್ತದೆ ಅಂತೇಳಿ. ನೋಡಿ, ಪಯ್ಯ ಮೀನು ಈ ಥರ ಇರ್ತದೆ, ಚಿಕ್ಕದಾಗಿ ಈ ಥರ ಟೇಸ್ಟ್ ಆಗ್ತದೆ. ಅದೇ ರೀತಿ ಮೀನು ಕೂಡ ಟೇಸ್ಟಾಗಿರ್ತದೆ. ಇಲ್ಲಿ 1 kg ಆಗುವಷ್ಟು ಪಯ್ಯ ಮೀನಿದೆ. ಇವಾಗ ಇದನ್ನು ಬೇಗನೆ ಕ್ಲೀನ್ ಮಾಡಿ ಮಸಾಲ ಗ್ರೈಂಡ್ ಮಾಡಿ ಆದ ಕೂಡಲೇ ಪದಾರ್ಥವನ್ನು ಮಾಡ್ತೇನೆ. ಇವಾಗ ಮೀನು ಕ್ಲೀನ್ ಮಾಡಿ ಆಯಿತು. ನನಗೆ ಇವಾಗ ಕಾಯಿ ಮೆಣಸು ಬೇಕು. ಕಾಯಿ ಮೆಣಸು ತರಲಿಲ್ಲ, ಯಾಕೆಂದರೆ ನಮ್ಮ ಮನೆಯಲ್ಲಿ ಆಗ್ತದೆ. ಹಾಗಾಗಿ ಸ್ವಲ್ಪ ಕಾಯಿ ಮೆಣಸನ್ನು ಕೊಯ್ದುಕೊಂಡು ತರ್ತೇನೆ. ನೋಡಿ, ನಾನು ಅಂಗಡಿಯಿಂದ ತಂದದ್ದು ಖಾಲಿ ಆಗಿರಲಿಲ್ಲ ಅಂಥೇಳಿ ಗಿಡದಲ್ಲಿ ಅದನ್ನು ತೆಗೆದಿರಲಿಲ್ಲ. ಇವಾಗ ನೋಡಿ ಹಣ್ಣಾಗಿದೆ, 3 ಹಣ್ಣಾಗಿದೆ. ಇವಾಗ ಪದಾರ್ಥಕ್ಕೆ ಬೇಕಾದಷ್ಟನ್ನು ಕೊಯ್ತೇನೆ. ನೋಡಿ, ಇಷ್ಟು ಕಾಯಿ ಮೆಣಸು ಕೊಯ್ದೆ, ಸಾಕು ಇವತ್ತು ಪದಾರ್ಥಕ್ಕೆ. ಹಂದಿ ಮಾಂಸಕ್ಕೆ ಮತ್ತು ಮೀನು ಸಾರಿಗೆ ಸಾಕು. ಇಲ್ಲಿ 4 ಗಿಡ ಇದೆ. ಇದರಲ್ಲಿ ಮೆಣಸು ಆಗಿತ್ತು. ಒಂದು ದಿವಸ ನವಿಲು ಬಂದು ಗಿಡವನ್ನೇ ಎಲ್ಲ ತಿಂದು ಮುಗಿಸಿದೆ. ನೋಡಿ, ಇವಾಗ ಮತ್ತೆ ಚಿಗುರ್ತಾ ಇದೆ. ಮೆಣಸು ಕೂಡ ಆಗಿತ್ತು, ಎಲ್ಲವನ್ನು ತಿಂದಿದೆ. ಗಿಡವನ್ನೇ ಹಾಳು ಮಾಡಿ ಹಾಕಿತ್ತು. ಇಲ್ಲಿ ಮೀನು ಸಾರು ಮಾಡಲಿಕ್ಕೆ ಇವಾಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಎಣ್ಣೆಯನ್ನು ಹಾಕಿ ನೀರುಳ್ಳಿಯನ್ನು ಫ್ರೈ ಮಾಡ್ತೇನೆ. ಅದಕ್ಕೆ 1 ನೀರುಳ್ಳಿಯನ್ನು ಹಾಕ್ತೇನೆ. ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ತೇನೆ. ನೋಡಿ, ಇವಾಗ ಇಲ್ಲಿ ನೀರುಳ್ಳಿ ಫ್ರೈ ಆಗ್ತಾ ಬಂತು. ಈಗ ನಾನು ಇದಕ್ಕೆ ಕಾಯಿಮೆಣಸು ಹಾಗೂ ಶುಂಠಿಯನ್ನು ಹಾಕ್ತೇನೆ. ಕಾಯಿಮೆಣಸು ಶುಂಠಿಯನ್ನು ಫ್ರೈ ಮಾಡಬೇಕಂತಿಲ್ಲ. ಇಲ್ಲಿ ನೋಡಿ, ಮಸಾಲ ಕೂಡ ಗ್ರೈಂಡ್ ಮಾಡಿ ರೆಡಿಯಾಗಿದೆ. ಈಗ ಮಸಾಲವನ್ನು ಹಾಕ್ತೇನೆ. ಈಗ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಇದು ಮಸಾಲ ಚೆನ್ನಾಗಿ ಕುದೀಲಿ. ನೋಡಿ, ಮೀನನ್ನು ಕ್ಲೀನ್ ಮಾಡಿ ಆಯಿತು. ಇವಾಗ ಇಲ್ಲಿ ಮಸಾಲ ಕೂಡ ಕುದೀತಾ ಇದೆ. ಇವಾಗ ಈ ಕುದೀತಿರುವ ಮಸಾಲಕ್ಕೆ ಮೀನನ್ನು ಹಾಕ್ತೇನೆ.
ಇವಾಗ ಇದಕ್ಕೆ ಒಂದು ಚೆನ್ನಾಗಿ ಕುದಿ ಬರಲಿ, ಮೀನು ಚೆನ್ನಾಗಿ ಬೇಯಲಿ, ಆಮೇಲೆ ಇದನ್ನು ಕೆಳಗೆ ಇಡ್ತೇನೆ. ನೋಡಿ, ಪಯ್ಯ ಮೀನಿನ ಸಾರು ರೆಡಿ ಆಯಿತು. ಈಗ ನಾನು ಇದನ್ನು ಕೆಳಗೆ ಇಡ್ತೇನೆ. ಹಾಗೆ ಇವಾಗ ಮೀನು ಸಾರು ಆಯಿತು. ಮೀನು ಸಾರಾಗಿ ಇವಾಗ ಅನ್ನಕ್ಕೆ ಇಟ್ಟಿದ್ದೇನೆ. ಇನ್ನು ನನಗೆ ಅಲಸಂದೆ ಒಂದು ಪಲ್ಯ ಮಾಡಬೇಕು. ಅದು ಆದಮೇಲೆ ನಾಳೆಗೆ ಇವತ್ತು ಫೋರ್ಕ್ ಕರಿಯನ್ನು ರೆಡಿ ಮಾಡಿ ಇಡ್ತೇನೆ. ಅದು ಅನ್ನ ಎಲ್ಲ ಆದಮೇಲೆ ಮಾಡ್ತೇನೆ. ಇವಾಗ ಅಷ್ಟರೊಳಗೆ ಇಲ್ಲಿ ಮನ್ವಿತಾ ಗೋದಲಿಯನ್ನು ಪ್ರಿಪೇರ್ ಮಾಡ್ತಾ ಇದ್ದಾಳೆ, ಅದನ್ನು ನೋಡ್ಕೊಂಡು ಬರೋಣ. ಈ ಪ್ರಿಪ್ರೇಷನ್ ನಡೀತಾ ಇದೆ. ಇಲ್ಲೊಂದು ಹೆಸರು ಕಾಳನ್ನು ಮೊಳಕೆ ಬರಿಸಲಿಕ್ಕೆ ಹಾಕಿದ್ದೆ. ಎಷ್ಟು ಮೊಳಕೆ ಬಂದಿದೆ. ಏನೋ ಮಾಡ್ತಾ ಇದ್ದಾಳೆ, ಮಾಡಲಿ, ನೋಡೋಣ. ಮಾಡ್ತಾ ಇದ್ದ ಹಾಗೆ ನಿಮಗೆ ತೋರಿಸ್ತೇನೆ. ನೋಡಿ, ಇವಾಗ ಗೋದಲಿಗೆ ಹಾಕಲಿಕ್ಕೆ ಮಣ್ಣನ್ನು ತುಂಬಿಸ್ತಾ ಇದ್ದಾಳೆ. ಬೇಗ ಬೇಗ ತುಂಬಿಸ, ಬಿಸಿಲಿದೆ ಇಲ್ಲಿ. ಬೇಗ ತುಂಬಿಸು. ಅಲ್ಲಿ ನಿನಗೆ ಬೇಡವಾ? ತುಂಬ ಬೇಕಲ್ವಾ? ಸಾಕಾ? ಸಾಕು ಸಾಕು, ಬಾ. ನೋಡಿ, ಮಣ್ಣನ್ನು ಇಟ್ಕೊಂಡು ಬರ್ತಾ ಇದ್ದಾಳೆ ಫಾಸ್ಟಾಗಿ. ಬಿಸಿಲು ಜಾಸ್ತಿ ಇದೆ. ಮಣ್ಣನ್ನು ಹಾಕ್ತಾ ಇದ್ದಾಳೆ. ಬೇಗ 3 ಗಂಟೆಯೊಳಗೆ ಮುಗಿಸಬೇಕು. ಆಗ್ಬೋದಾ? ಹಾಂ, ಆಗ್ತದಾ? ಬೇಗ ಬೇಗ ಮಾಡು, ನಾನು ಬೇರೆ ಕೆಲಸ ಮಾಡ್ತೇನೆ. ನೋಡಿ, ಇವಾಗ ಮಧ್ಯಾಹ್ನಕ್ಕೆ ಅಲಸಂದೆ ಪಲ್ಯ ಮಾಡ್ತಾ ಇದ್ದೇನೆ. ಎಷ್ಟು ಅಲಸಂದೆ ಇದೆ. ಇವಾಗ ಇದರಿಂದ ಬೇಗನೆ ಒಂದು ಪಲ್ಯ ಮಾಡ್ತೇನೆ. ಸಂಡೆಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕಿಟ್ಟೆ. ಇವಾಗ ಮನ್ವಿತಾಳದ್ದು ಗೋದಲಿಯ ಕೆಲಸ ಎಲ್ಲಿ ತನಕ ತಲುಪಿದೆ ಅಂತೇಳಿ ನೋಡ್ಕೊಂಡು ಬರೋಣ. ನೋಡಿ, ಮಾಡ್ತಾ ಇದ್ದಾಳೆ. ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾಳೆ. ಇವಾಗ ಗಮ್ಮೆಲ್ಲ ಹಾಕಿ ಮತ್ತೆ ಅದು ಚಂದ ಕಾಣ್ತದೆ. ಬೇಗ ಬೇಗ ಮಾಡು. ಇವಾಗ 12 ಗಂಟೆ ಆಗ್ತಾ ಬಂತು. ಮನ್ವಿತಳದ್ದು ಮನೆ ಆಗ್ತಾ ಇದೆ. ಮನ್ವಿತಳದ್ದು ಮನೆ ಅಲ್ಲ. ನೋಡಿ, ಗೋದಲಿಯಲ್ಲಿ ಇಡಲಿಕ್ಕೆ ಇವಾಗ ಮನೆ ತಯಾರಿ ನಡೀತಾ ಇದೆ. ಬೆಕ್ಕು ನೋಡ್ತಾ ಉಂಟು ಅವಳು ಮಾಡುವಾಗ. ಅದು ಅದಕ್ಕೆ ಮನೆ ಮಾಡುವಂತೆ ನೋಡಿ, ಯೂಟ್ಯೂಬ್ ವಿಡಿಯೋ ನೋಡಿ ಒಂದು ಚಿಕ್ಕದಾದ ಮನೆ ನಿರ್ಮಾಣವಾಗ್ತಿದೆ. ಯಾವಾಗ ಆಗ್ಲಿಕ್ಕ 12:30 ಆಯಿತು ಗಂಟೆ. ಚಂದ ಆಗಬೇಕು. ಮನ್ವಿತಾಳದ್ದು ಮನೆ ಕಟ್ಟಿ ಆಯಿತು. ಇವಾಗ ಅದಕ್ಕೆ ಹುಲ್ಲು ಬೇಕು. ಹಾಗೆ ಹುಲ್ಲು ಕೊಯ್ಲಿಕ್ಕೆ ಬಂದಿದ್ದಾಳೆ. ಒಳಿ ಹುಲ್ಲಿನ ಮನೆ. ಹಾಗೆ ಇವಾಗ ಹುಲ್ಲು ಕಟ್ ಮಾಡ್ತಾ ಇದ್ದಾಳೆ. ಹುಲ್ಲನ್ನು ತಂದು ಇವಾಗ ಮನೆಗೆ ಮಾಡಿ ಆಯಿತು. ಹುಲ್ಲಿನ ಮಾಡು. ನೋಡಿ, ಇವಾಗ ಗೋದಲಿಗೆ ಮನೆ ರೆಡಿ ಆಯಿತು. ಮನೆಯನ್ನಿಟ್ಲು. ತುಂಬ ಚೆನ್ನಾಗಿ ಬಂದಿದೆ ಮನೆ. ನೋಡಿ, ಸಿಂಪಲಾಗಿ ಸೂಪರ್ ಆಗಿದೆ. ಬೆಟ್ಟ ಮಾಡಲಿಕ್ಕೆ ಒಂದು ಕಲ್ಲನ್ನು ತಂದಿಡ್ತಾ ಇದ್ದಾಳೆ. ಇವಾಗ ಮಧ್ಯಾಹ್ನದ ಅಡುಗೆ ರೆಡಿಯಾಗಿದೆ. ಹಾಗಾಗಿ ಇವಾಗ ಮಧ್ಯಾಹ್ನ ಕೂಡ ಆಯಿತು. ಇನ್ನು ನಾವು ಊಟ ಮಾಡ್ತೇವೆ. ಊಟ ಮಾಡಿ ಆದಮೇಲೆ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಇವಾಗ ಕುಸ್ವಾರನ್ನೆಲ್ಲ ಬ್ಯಾಗಲ್ಲಿ ಹಾಕ್ತಾ ಇದ್ದಾರೆ ನೇಬರ್ಸಿಗೆ ಕೊಡಲಿಕ್ಕೆ. ಇವಾಗ ನಾನು ನೋಡಿ 2 ಮನೆಗೆ ಕೊಂಡೋಗಿ ಕೊಟ್ಟು ಬರ್ತೇನೆ. ಉಳಿದ ಮನೆಗೆಲ್ಲ ಜಾನ್ ಅವರು ಕೊಡ್ತಾರೆ. ಇವಾಗ ನಾನು ಹೋಗಿ ಬರ್ತೇನೆ. ಇನ್ನೂ ಆಗಲಿಲ್ಲ. ಆಗ್ಲಿಕ್ಕೆ ನಾನು ಮೆಲ್ಲವೆಲ್ಲ ಮಾಡ್ತಾ ಇದ್ದೇನೆ. ಬೇಗ ಬೇಗ ಮಾಡಬೇಕು. ಅವಳಿಗೆ ಬಚ್ಚುತ್ತದೆ ಅಂತೆ. ನೋಡಿ, ಇಷ್ಟಾಯಿತು ಹುಲ್ಲೆಲ್ಲ ಇಟ್ಟು. ಆಯ್ತು, ಇನ್ನದು ಎಂತ ಸ್ಟ್ಯಾಚ್ಯೂಸ್ ಇಟ್ಟು ಬಿಡು. ಇನ್ನು ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಹುಲ್ಲನ್ನು ತಂದಿಟ್ರು. ಇವಾಗ ಫೈನಲಿ ಸ್ಟ್ಯಾಚ್ಯೂವನ್ನೆಲ್ಲ ಇಡ್ತಾ ಇದ್ದಾಳೆ. ನೋಡಿ, ಕುರಿಮರಿಗಳನ್ನೆಲ್ಲ ಇಡಬೇಕು ಇವಾಗ.
ಇವಾಗ ಮನೆಯೊಳಗೆ ಸ್ಟ್ಯಾಚುವನ್ನು ಇಡ್ತಾಳೆ. ನೋಡಿ, ಬಾಲ ಯೇಸುವನ್ನು ಕೂಡ ಇಟ್ಟಾಯಿತು. ಮನ್ವಿತಳದ್ದು ಗೋದಲಿ ಕೂಡ ರೆಡಿ ಆಯಿತು. ನೋಡಿ, ಈ ಥರ ಮಾಡಿದ್ದಾಳೆ ಸಿಂಪಲಾಗಿ. ಕ್ರಿಸ್ಮಸ್ ಇದ್ದು ಪ್ರಿಪ್ರೇಷನ್ ಎಲ್ಲ ಆಯಿತು. ಕಿಟಿಕಿಗೆ ಕರ್ಟನ್ಸ್ ಎಲ್ಲ ಹಾಕಿ ಆಯಿತು. ಸೋಫಾ ಸೆಟ್ ಕವರ್ ಕೂಡ ಚೇಂಜ್ ಮಾಡಿ ಆಯಿತು. ಎಲ್ಲನೂ ರೆಡಿ ಆಯಿತು. ಮೇಲ್ಗಡೆ 3 ಸ್ಟಾರ್ ಹಾಕಿದ್ದಾರೆ. ನೋಡಿ, ನಮ್ಮ ಸ್ಟಾರ್ ಮತ್ತು ಚಂದಮಾಮ ಹೇಗೆ ಕಾಣಿಸ್ತಾ ಇದ್ದಾರೆ ನೋಡಿ. ಮೇಲ್ಗಡೆ ಯೆಲ್ಲೋ ಲೈಟಿಂಗ್ಸ್, ಕೆಳಗಡೆ ಪರ್ಪಲ್ ಲೈಟಿಂಗ್ಸ್. ಸೂಪರ್. ಚಂದಮಾಮದ ಜೊತೆಗೆ ನಮ್ಮ ಸ್ಟಾರ್ ಹಾಗೂ ಲೈಟಿಂಗ್ಸ್. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇವಾಗ ನಾವು ಪೂಜೆಗೆ ಹೊರಟಿದ್ದೇವೆ. ನನಗೆ ಸ್ವಲ್ಪ ಶೀತ ಜ್ವರ ಕೆಮ್ಮು ಬಂದದ್ರಿಂದ ಕ್ರಿಸ್ಮಸ್ ದಿನದ ವಿಡಿಯೋವನ್ನು ಜಾಸ್ತಿ ಮಾಡಲಿಲ್ಲ. ಕಷ್ಟದಲ್ಲಿ ಸ್ವಲ್ಪ ಅಡುಗೆ ಮಾಡಿದೆ. ಜಾನ್ ಮತ್ತು ನಾನು ಸೇರಿಕೊಂಡು ಅಡುಗೆಯನ್ನು ಮಾಡಿದ್ದೇನೆ. ಮತ್ತೇನು ವಿಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಸ್ವರ ಕೂಡ ಇವಾಗ ಅಷ್ಟು ಸರಿಯಾಗಿ ಬರ್ತಿಲ್ಲ. ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. Wait, go.